ತುಮಕೂರು ಜಿಲ್ಲೆಗೆ ಹೇಮಾವತಿ ಜಲಾಶಯದಿಂದ 24.5 ಟಿಎಂಸಿ ನೀರನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಪ್ರತಿ ವರ್ಷವೂ ಹಂಚಿಕೆ ಮಾಡಿರುವ ಪೂರ್ಣ ಪ್ರಮಾಣದ ನೀರನ್ನು ಹರಿಬಿಡದೆ ಜಿಲ್ಲೆಯ ರೈತರು, ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಡೆಯನ್ನು ವಿರೋಧಿಸಿ ತುಮಕೂರು ಬಂದ್ ಮಾಡಲಾಗಿತ್ತು. ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್ಎಸ್ ರವಿಶಂಕರ್ ಹೆಬ್ಬಾಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಶಾಸಕರ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲೆಗೆ ಕುಡಿಯುವ ನೀರಿನ ಉದ್ದೇಶಕ್ಕೆ ಮೀಸಲಾಗಿರುವ ಹೇಮಾವತಿ ನೀರಿನ ನಮ್ಮ ಪಾಲನ್ನು ಮೀಸಲಿಸಬೇಕು. ರೈತರ ಹಾಗೂ ಸಾರ್ವಜನಿಕರ ಹಿತ ಕಾಪಾಡುವುದು ಹಾಗೂ ಜಿಲ್ಲೆಯ ಕುಡಿಯುವ ನೀರಿಗೆ ಮಾರಕವಾಗಿರುವ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಸ್ಥಗಿತಗೊಳಿಸಬೇಕು. ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗುತ್ತಿವೆ. ತುಮಕೂರು ನಗರ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳವಣಿಗೆಯಾಗಿದೆ. ಜನಸಂಖ್ಯೆ ಹೆಚ್ಚಾಗುತ್ತಿದೆ. ಕುಡಿಯುವ ನೀರಿನ ಬೇಡಿಕೆ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಜಿಲ್ಲೆಯ ಪಾಲಿನ ಹೇಮಾವತಿ ನೀರನ್ನ ನಮಗೆ ಮೀಸಲಿಡಬೇಕು ಎಂದು ಆಗ್ರಹಿಸಿದರು. ತುಮಕೂರು ಜಿಲ್ಲೆ ನಾಗಮಂಗಲ ಜಿಲ್ಲೆಗೆ ಎರಡಕ್ಕೂ ಸೇರಿ ನಾಗಮಂಗಲ ತಾಲೂಕಿಗೆ ಸೇರಿ 25 ಟಿಎಂಸಿ ಅಲಾಟ್ಮೆಂಟ್ ಇದೆ. ಅದರಲ್ಲಿ ತುಮಕೂರು ಬ್ರಾಂಚ್ ಕೆನಾಲ್ಗೆ ಸುಮಾರು 16 ರಿಂದ 17 ಟಿಎಂಸಿ ಇದೆ. ನಮ್ಮ ಜಿಲ್ಲೆಗೆ ಸಿಗುವಂಥದ್ದು ಕೇವಲ 16 ರಿಂದ 17 ಟಿಎಂಸಿ ನೀರು. ಅದರಲ್ಲಿ ಏನು ಕುಣಗಲ್ ಇರುವಂತಹ 3 ಟಿಎಂಸಿ ಇರ್ಬೋದು, ತುಮಕೂರು ತಾಲೂಕಿಗೆ ತುಮಕೂರು ಬೂರ್ನಳ್ಳಿಯಿಂದ ಸೇರಿ 2 ಟಿಎಂಸಿ ಇದೆ, ಮತ್ತು ತುರುವೇಕೆರೆಗೆ 5 ಟಿಎಂಸಿ ಅಲಾಟ್ಮೆಂಟ್ ಇದೆ, ಗುಬ್ಬಿಗೂ ಕೂಡ 5 ಟಿಎಂಸಿ ಇದೆ, ಮತ್ತು ಬೇರೆ ಬೇರೆ ಕಡೆ ಕೂಡ ಶಿರಾಗೂ ಕೂಡ 1 ಟಿಎಂಸಿ ತಗೊಂಡೋಟರು 0.9, ಮತ್ತು ಚಿಕ್ಕನಾಯಕನಹಳ್ಳಿಗೂ ಕೂಡ 1 ಟಿಎಂಸಿ 2 ಟಿಎಂಸಿ ಅಲಾಟ್ಮೆಂಟ್ ಇದೆ. ಆದರೆ ಮುಖ್ಯ ಕೆನಾಲ್ನಲ್ಲಿ ನಾವು ಕುಣಗಲ್ಗೆ ನೀರು ತಗೊಂಡೋಗಿ ಅಂತ ಹೇಳಿದ್ರೆ ಅವರು 70 ಕಿಲೋಮೀಟರ್ ಡಿರಾಂಪುರದಿಂದ ಹಿಡಿದು 167 ಕಿಲೋಮೀಟರ್ ನಾರಹಳ್ಳಿ ಅಂತ ಏನು ಬರ್ತದೆ ಅಲ್ಲಿಗೆ ಅವರು ಬೈಪಾಸ್ ಮಾಡಿ ತಗೊಂಡು ಹೋಗ್ತೀರಾ ಅಂತದ್ದು. ಇವತ್ತಿಗೇನೋ ಹೋಗಿ ನಮಗೆ ಕುಣಗಲ್ ಎಷ್ಟು ಬೇಕೋ ಅಷ್ಟು ಬಿಡಿ ಅಂತ ಕೇಳ್ತಿದ್ದಾರೆ. ಮುಂದೆ ಏನಾರ ಹೆಚ್ಚಿಗೆ ನೀರನ್ನು ತಗೊಂಡೋದ್ರೆ ಸುಮಾರು 70 ಕಿಲೋಮೀಟರಿಂದ 167 ಕಿಲೋಮೀಟರ್ ಮಧ್ಯೆ ಸಾವಿರಾರು ಕೋಟಿ ನೀರಾವರಿ ಯೋಜನೆಗಳಿದ್ದಾವೆ. ನಮ್ಮ ತುಮಕೂರು ಬಂದ್ಗೆ ರೈತರು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಪರ ಸಂಘಟನೆಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಮಠಾಧೀಶರು ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ನಮ್ಮ ನೀರು ನಮ್ಮ ಹಕ್ಕು ಎಂಬ ಈ ಬೃಹತ್ ಹೋರಾಟಕ್ಕೆ ಬೆಂಬಲ ನೀಡಲಾಗಿತ್ತು. ವಿವಿಧ ಸಂಘಟನೆಗಳ ಮುಖಂಡರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದು ತುಮಕೂರು ಜಿಲ್ಲೆಯಾದ್ಯಂತ ಬಂದ್ ಯಶಸ್ವಿಯಾಗಿದೆ. ಜಿಲ್ಲೆಯ ಕುಡಿಯುವ ನೀರಿಗೆ ಮಾರಕವಾಗಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನು ಸ್ಥಗಿತಗೊಳಿಸಲು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಮಂಗಳವಾರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು.